ಹೆಬ್ಬಳಲು ಶ್ರೀಚಕ್ರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಬದುಕಿನ ಸೂತ್ರಗಳು 6. ಕೇಳದೆ ಏನೂ ಹೇಳಬೇಡ. ಕಷ್ಟ ಬಂದರೆ ಹೆದರಬೇಡ. ಬೆಲೆ ಇಲ್ಲದ ಕಡೆ ಕಾಲಿಡಬೇಡ. ಬೇಕಾಬಿಟ್ಟಿ ಕರೆದರೆ ಹೋಗಬೇಡ. ಊಸುರುಳಿ ಸಂಘ ಬೆರೆಯಬೇಡ. ಗುಳ್ಳೆನರಿಗಳ ಸಹವಾಸ ಮಾಡಬೇಡ. ನಮ್ಮ ಜೀವಕ್ಕೆ ನಾವೇ ಬೇರೆಯವರ ಬರೀ ನೆನಪು ಮಾತ್ರ. ಗೊತ್ತಾಯ್ತಾ? ನಮ್ಮ ಜೀವನಕ್ಕೆ ನಾವೇ ಬೇರೆಯವರು ನೆನಪು ಮಾತ್ರ. ಅದರಿಂದ ನಾವು ತಿಳ್ಕೊಳ್ಳೋದು ಇದರಿಂದ ಬೇಕಾದಷ್ಟಿದೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಅದರಿಂದ ವರಮಹಾಲಕ್ಷ್ಮಿ ವ್ರತ ಕಥಾಸಾರವನ್ನು ನಾವು ತಿಳ್ಕೊಳ್ಳೋದನ್ನು ಭಾಳ ಸೂಕ್ತ. ಅದರಿಂದ ಇವತ್ತು ತಿಳ್ಕೊಳ್ಳೋಣ. ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹಾ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಿಮಗೆ ತಿಳಿಸಬೇಕೆಂದು ಕೇಳಿಕೊಂಡರು. ನಮಗೆ ತಿಳಿಸಬೇಕು ಅಂತ ಕೇಳಿಕೊಂಡ್ರು. ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಸನಕಾದಿಗಳೇ ಕೇಳಿ, ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮೋತ್ತಮವಾದ ಒಂದು ವ್ರತ ಉಂಟು. ಅದನ್ನು ಈಗ ನಿಮಗೆ ಹೇಳುತ್ತೇನೆ. ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರತಾದಿಗಳಿಗೂ ಆವಾಸ ಸ್ಥಾನವಾಗಿಯೂ ಇದೆ. ಅಲ್ಲಿ ಅನೇಕ ನದಿಗಳು ಹರಿಯುತ್ತಾ ಇವೆ. ಅನೇಕ ಪುಣ್ಯತೀರ್ಥಗಳು ಇವೆ. ಆಲ, ಬೇಲ, ಅಶ್ವತ್ಥ, ವನ್ನೆ ಮೊದಲಾದ ದಿವ್ಯ ವೃಕ್ಷಗಳು, ಕಾಮಧೇನು ಕಲ್ಪವೃಕ್ಷಗಳು ಇವುಗಳು ಎಲ್ಲ ಆವಾಸ ಸ್ಥಾನವಾಗಿಯೂ ಇವೆ. ಬ್ರಹ್ಮೇಂದ್ರಾದಿ ಮರುದ್ಗುಣಗಳು, ಬ್ರಹ್ಮ ಋಷಿಗಳೇ ಮೊದಲಾದವು ಅನೇಕ ರಾಜ ಋಷಿಗಳು ವಾಸಿಸುತ್ತಾ ಇದ್ದಾರೆ. ಅಲ್ಲಿ ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಸಿದ್ಧ, ವಿದ್ಯಾವಧರು, ಅಷ್ಟವಸುಗಳು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, ಅನೇಕ ದೇವತಾ ಗುಣವು ಯಾವಾಗಲೂ ದೇವರನ್ನು ಸೇವಿಸುತ್ತಾ ಅವನ ಮಹಿಮೆಯನ್ನು ಕೊಂಡಾಡುತ್ತಾ ಇದ್ದಾರೆ. ಆ ಕೈಲಾಸವು ನವರತ್ನಮಯವಾದ ಶಿಖರದಿಂದ ಕೂಡಿದೆ. ಈ ಕೈಲಾಸದಲ್ಲಿ ಪಾರ್ವತೀ ಮನೋಹರವಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತಿಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗಿದನು. ಭವ ನಿಧಾದೇವಿಯೇ ಕೇಳು, ವರಲಕ್ಷ್ಮೀ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದುದು, ಐಶ್ವರ್ಯಪ್ರದವಾದದ್ದು. ಅಂತಹ ವ್ರತವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಮಿ ದಿನವೂ ಇಂದಣ ಶುಕ್ರವಾರದಲ್ಲಿ, ಅಂದರೆ 2ನೇ ಅಥವಾ 3ನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು. ಆ ವ್ರತವಿಧಾನವು ಹೇಗೆಂದು ಪಾರ್ವತಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ, ಪರ್ವತ ಪುತ್ರಿಯೇ ಕೇಳು. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಅಲ್ಪೋಕ್ತ ವಿಧಾನದಿಂದ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡಬೇಕು. ವ್ರತದ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಉಂಟು. ಅದನ್ನು ನಾನೇ ನಿಮಗೆ ಹೇಳುತ್ತೇನೆ ಕೇಳು. ವಿದರ್ಭನೆಂಬುದೊಂದು ದೇಶ ಉಂಟು. ಇದರಲ್ಲಿ ಕುಂಡಿನಿ ನಗರವೆಂಬುದು ಒಂದು ಪಟ್ಟಣ ಉಂಟು. ಅದು ಸಕಲ ಸಂಪತ್ ಅಭಿವೃದ್ಧಿ ಇರತಕ್ಕದ್ದು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀಯೂ ಇದ್ದಳು. ಆಕೆಯು ಪತಿವ್ರತಾ ಶಿರೋಮಣಿಯಾಗಿದ್ದರೂ ದಾರಿದ್ರ್ಯ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪತಿ ಶುಶ್ರೂಷೆಯಿಂದ ಅತ್ಯಂತ ಆದರವುಳ್ಳವರಾಗಿ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ವ್ಯಥೆಯುಂಟು ಆಗದಂತೆ ಸವಿನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ಪ್ರಿಯವಾಗಿರುತ್ತಿದ್ದಳು. ಈಕೆಯು ಸರ್ವವನ್ನು ಪತಿವ್ರತಾ ವ್ರತಧರ್ಮವನ್ನು ನೋಡಿ ಈಕೆಯ ಪುಣ್ಯಶೇಷದಿಂದ ನಿದ್ರಾಕಾಲದಲ್ಲಿ ರಾತ್ರಿ ವೇಳೆಯೊಳಗೆ ವರಮಹಾಲಕ್ಷ್ಮೀ ದೇವಿಯು ಅಲ್ಲಿಗೆ ಬಂದು ಈಕೆಯೊಡನೆ ಮಾತನಾಡದಂತೆ ಸ್ಪಷ್ಟವಾಯಿತು. ಅದು ಹೇಗೆಂದರೆ, ಎಲ್ಲೋ ಪತಿವ್ರತಾ ಶಿರೋಮಣಿಯೇ, ಪುಣ್ಯಶಾಲಿನಿಯೂ ಆಗಿರುವ ಚಾರುಮತಿಯೇ, ನಾನು ಮಹಾಲಕ್ಷ್ಮಿ ಬಂದಿದ್ದೇನೆ. ನಾನು ನಿನಗೆ ವರಪ್ರದಾನವನ್ನು ಮಾಡಬೇಕೆಂದು
ಇದ್ದೇನೆ. ಇಲ್ಲಿಗೆ ಬಂದಿರುವೆನು. ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ತಿಳಿಸುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರದ ದಿನ ತನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿ ಉಂಟಾಗುವುದೇ ಹೊರತು ಮಿಕ್ಕವರಿಗೆ ಉಂಟಾಗಲಾರದು. ಇಂತಹದಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಅವರೇ ಧನ್ಯರು, ಅವರೇ ಸಾಹಸಿಗಳು, ಅವರೇ ಸ್ತೋತ್ರ ಅರ್ಹರು, ಅವರೇ ಪಂಡಿತರೆಂದು ತಿಳಿಯುವುದು. ಯಾರು ನನ್ನ ಕಟಾಕ್ಷಕ್ಕೆ ಭಾಗಿಗಳೆಲ್ಲವೋ ಅವರ ಬಾಳು ವ್ಯರ್ಥವೇ ಸರಿ. ನನ್ನ ವ್ರತಾಚರಣೆಯನ್ನು ಮಾಡತಕ್ಕವರಿಗೆ ಅಷ್ಟಭೋಗ ಸುಖ ಸಂತೋಷಗಳು ಸಕಲ ಸಾಮ್ರಾಜ್ಯವೂ ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಉಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳೋ. ಚಾರುಮತಿಯಾದರೂ ಆ ಕೂಡಲೇ ನಿದ್ರೆಯಿಂದೆದ್ದು ಸಂತೋಷದಿಂದ ಕೂಡಿ ತನ್ನ ನೆಂಟರಿಷ್ಟರಿಗೆಲ್ಲ ಈ ಸ್ವಪ್ನ ವೃತ್ತಾಂತವನ್ನು ಹೇಳಿದಳು. ಸಕಲರೂ ಇದನ್ನು ಕೇಳಿ ಆನಂದಭರಿತವಾದರು. ಆ ಬಳಿಕ ಚಾರುಮತಿಯೇ ಮೊದಲಾದವರೆಲ್ಲ ವರಮಹಾಲಕ್ಷ್ಮಿ ವ್ರತದ ದಿನವನ್ನೇ ಎದುರು ನೋಡುತ್ತಿದ್ದರು. ಇವರ ಭಾಗ್ಯವಶದಿಂದ ಶ್ರಾವಣ ಮಾಸವು ಬಂದಿತು. ಆ ತಿಂಗಳಿನ 2ನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು. ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀದೇವಿಯು ಅನುಗ್ರಹ ಉಂಟಾಗಿ ಸುಖದಿಂದ ಇರುತ್ತಿದ್ದರು. ವರಮಹಾಲಕ್ಷ್ಮಿಯು ಅನುಗ್ರಹಕ್ಕೆ ಪಾತ್ರಳಾದ ಚಾರುಮತಿಯಾದರೂ ಸಕಲೈಶ್ವರ್ಯದಿಂದಲೂ ವ್ರತ ಪುತ್ರ ಪೌತ್ರಾದಿಗಳಿಂದಲೂ ಕೂಡಿದವಳಾಗಿ ಬಡವರಿಗಾಗಿ ಅನ್ನ ವಸ್ತ್ರಾದಿಗಳನ್ನು ಕೊಡುತ್ತಾ ಬಂಧುವರ್ಗದಿಂದ ಅವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖಗಳನ್ನು ಪಡೆದು ಪರಲೋಕದಲ್ಲಿ ಉತ್ತಮೋತ್ತಮವಾದ ಭಕ್ತಿಯನ್ನು ಹೊಂದಿದಳು. ಆದ ಕಾರಣ ಎಲ್ಲವೂ ಪಾರ್ವತಿಯೇ, ಇಹದಲ್ಲಿ ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತಾರೆಯೋ ಅಂಥವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ. ಹೀಗೆಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು. ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಇಂತೆಂದಳು: ಪರಶಿವನೇ, ನಾನು ಆ ವ್ರತವಿಧಾನವನ್ನು ತಿಳಿಸಲು ಕಾತುರಳಾಗಿರುವೆನು. ಇದರ ವಿಧಿಯನ್ನು ದಯಮಾಡಿ ನನಗೆ ತಿಳಿಸಬೇಕೆಂದು ಕೇಳಿದಳು. ಆಗ ಶಿವನು ಮತ್ತೆ ಎಂತೆಂದನು: ಪಾರ್ವತಿಯೇ ಕೇಳು. ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯಾಗಲಿ ಪುರುಷನಾಗಲಿ ಮಾಡಬಹುದು. ಮಧ್ಯಾಹ್ನದಲ್ಲಿ ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನುಟ್ಟು ನಿತ್ಯಕ್ರಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯಲ್ಲಿ ಮನೋಹರವಾದ ಪ್ರದೇಶದಲ್ಲಿ ಶುದ್ಧಿಯುಂಟು ಮಾಡಿ ರಂಗವಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯತರವಾದ ಮಂಟಪವನ್ನು ಒಂದು ನಿರ್ಮಿಸಿ ಅದರಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರಫಲಗಳಿಂದ ಕೂಡಿದ ಕಲಶವನ್ನಿಟ್ಟು ವರಮಹಾಲಕ್ಷ್ಮೀ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವಿಧಿವಿಧಾನದಿಂದ ಆರಾಧಿಸತಕ್ಕದ್ದೋ. ಪದ್ಮಾಸನೆ ಎಂಬ ಮಂತ್ರಪೂರ್ವಕವಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತಸಗೊಳಿಸಬೇಕು. ಫಲ ದಕ್ಷಿಣೆ ಉಪಾಯದಾನಗಳನ್ನು ಯೋಗ್ಯವಾದ ಬ್ರಾಹ್ಮಣನಿಗೆ ದಾನ ಮಾಡತಕ್ಕದ್ದು. ಸುವಾಸನೆಯನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸತಕ್ಕದ್ದು. ಬ್ರಾಹ್ಮಣ ದಂಪತಿಯರಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಡಬೇಕು. ಅನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು. ಈ ರೀತಿಯಾಗಿ ವ್ರತವನ್ನು ಮಾಡಬೇಕೆಂದು ಈಶ್ವರನು ಪಾರ್ವತೀದೇವಿಯೊಂದಿಗೆ ಹೇಳಿದ ನೆಮ್ಮದಿಯಾಗಿ ಸೂತ ಪುರಾಣಿಕರು ಸನಕಾದಿ ಮಹರ್ಷಿಗಳಿಗೆ ಹೇಳಿದರು. ಈ ವ್ರತವನ್ನು ಯಾರು ಭಕ್ತಿಯಿಂದ ಕೇಳುತ್ತಾರೆಯೋ ಅಂತಹವರು ಯಾರು ಹೇಳುವರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತ ಮುಕ್ತಿ ಸುಖವನ್ನು ದೊರೆಯುತ್ತಾರೆ ಎನ್ನುವ ಭವಿಷ್ಯೋತ್ತರ ಪೂರ್ಣೋಕ್ತವಾದ ವರಮಹಾಲಕ್ಷ್ಮಿ ವ್ರತಕಥಾ ಸಾರುವ ಇಲ್ಲಿಗೆ ಸಂಪೂರ್ಣ ಆಗುತ್ತೆ. ಎಲ್ಲರೂ ಇವತ್ತು ವರಮಹಾಲಕ್ಷ್ಮಿ ವ್ರತ ಇರೋದ್ರಿಂದ ಎಲ್ಲ ಆಚರಣೆ ಮಾಡಿ ಮತ್ತು ದೇವರಿಗೆ ಏನು ಬೇಕು ಕೇಳ್ಕೊಳ್ಳಿ, ಭಗವಂತ ಕೊಡ್ತಾನೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಕಳೀಲಿ ಅಂತ ನಮ್ಮ ಹೆಬ್ಬಳಲು ಶ್ರೀಚಕ್ರ ಯೂಟ್ಯೂಬ್ ಚಾನಲಿಂದ ನಾವು ಕೇಳ್ಕೊತೀವಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 8/8/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶ್ರೀ ಶ್ರಾವಣ ಮಾಸ, ವರ್ಷ ಋತು ಶುಕ್ಲಪಕ್ಷ, ತಿಥಿ ಚತುರ್ದಶಿ, ಹಗಲು 1:28, ನಕ್ಷತ್ರ ಉತ್ತರಾಷಾಢ, ಹಗಲು 2:51, ಮಳೆ ಆಶ್ಲೇಷ 2ನೇ ಪಾದ, ರಾಹುಕಾಲ 10:54ರಿಂದ 12:28, ಗುಳಿಕ ಕಾಲ 7:46ರಿಂದ 9:20, ಯಮಗಂಡ ಕಾಲ 3:37ರಿಂದ 5:13. ಯಾರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದು ಹೊಸ ಚಾನಲ್ಲು, ಹಳೆಯ ಚಾನಲ್ಲು, ಮೊಬೈಲ್ ಕಳೆದೋಗಿ
ಅದು ಬರ್ತಾ ಇಲ್ಲ. ಅದರಿಂದ ಹೆಬ್ಬಳಲು ಶ್ರೀಚಕ್ರ ಅಂತ ಹೊಸ ಚಾನಲ್ ಮಾಡಿಕೊಂಡಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.